ಮಧ್ಯರಾತ್ರಿಯ ಹೊತ್ತು ಕತ್ತಲೆಯ ಆ ಕ್ಷಣದಲ್ಲಿ ನಿಮ್ಮನ್ನ ಹೆದರಿಸೋಕೆ ಯಾವುದೋ ಅಪರಿಚಿತ ವ್ಯಕ್ತಿ ಸುಳಿಯಬೇಕಿಲ್ಲ. ಪಕ್ಕದಲ್ಲಿ ಅನಾಹುತವೊಂದು ನಡೆಯಲು ಬೇಕಿಲ್ಲ. ಕಗ್ಗತ್ತಲ ರಾತ್ರಿಯಲ್ಲಿ ದೂರದಲ್ಲೊಂದು ನಾಯಿ ಹೂಳಿಟ್ಟರೆ ಸಾಕು, ಮನಸ್ಸಿನ ಮೂಲೆಯಲ್ಲೊಂದು ಭಯ ಆವರಿಸುತ್ತದೆ. ಸದ್ದಿಲ್ಲದೆ ಎದೆಯಲ್ಲಿ ನಡುಕ ಶುರುವಾಗುತ್ತದೆ. ಯಾಕಂದ್ರೆ ಮಧ್ಯರಾತ್ರಿ ಹೂಳಿಡುತ್ತಿರುವ ನಾಯಿಯ ಸದ್ದು ನಮಗೆ ಆ ರೀತಿಯ ಆತಂಕ ಮೂಡಿಸುತ್ತದೆ. ಪ್ರಿಯ ಸ್ನೇಹಿತರೆ, ನಾಯಿಗಳು ಆ ಸರಿ ಹೊತ್ತಲ್ಲಿ ಅಳೋದು ಯಾಕೆ, ಪೈಪೋಟಿಗೆ ಬಿದ್ದಂತೆ ವಿಕಾರವಾಗಿ ಹೂಳಿಡುವುದು ಯಾಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು. ಆ ಪ್ರಶ್ನೆಗಳಿಗೆ ನಾವು ನಿಮಗೆ ಉತ್ತರವನ್ನ ನೀಡ್ತೀವಿ. ನಾಯಿಗಳು ರಾತ್ರಿ ಹೊತ್ತು ಹೂಳಿಡುವುದರ ಬಗ್ಗೆ ಅನೇಕ ಮೂಢನಂಬಿಕೆಗಳಿವೆ. ಕೆಲ ಜನರು ನಾಯಿಗಳಿಗೆ ರಾತ್ರಿ ಹೊತ್ತು ದೆವ್ವಗಳು ಕಾಣಿಸ್ತವೆ, ಪ್ರೇತಗಳು ಕಂಡಾಗ ಹೀಗೆ ಅಳುತ್ತವೆ ಅಂತ ಹೇಳ್ತಾರೆ. ಮತ್ತಷ್ಟು ಜನ ಮನೆಯ ನಾಯಿ ಹೀಗೆ ಅಳುತ್ತಿದ್ರೆ, ಹೂಳಿಡುತ್ತಿದ್ರೆ, ಊಟ ಮಾಡದೆ ಸಪ್ಪಗೆ ಕೂತಿದ್ರೆ ಅದಕ್ಕೂ ಒಂದು ಕತೆ ಕಟ್ತಾರೆ. ಈ ಮನೆಯಲ್ಲಿ ಏನಾದ್ರೂ ಒಂದು ಅಪಶಕುನ ನಡೆಯುತ್ತೆ, ಮನೆಯಲ್ಲಿ ಯಾರಿಗಾದ್ರೂ ಕೆಡಕು ಉಂಟಾಗುತ್ತೆ ಎನ್ನುತ್ತಾರೆ. ಆದರೆ ಇದೆಲ್ಲವೂ ಶುದ್ಧ ಸುಳ್ಳು. ಇದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕ ಪುರಾವೆ ಇಲ್ಲ. ನಾಯಿಗಳು ಹೂಳಿಡುವುದರ ಹಿಂದೆ, ಕಣ್ಣೀರು ಹಾಕುವುದರ ಹಿಂದೆ ಬೇರೆಯದೇ ಕಾರಣವಿದೆ. ನಾಯಿಗಳು ಅಳೋದು ಕೂಡ ಒಂದು ಸಂವಹನ. ಅಷ್ಟಕ್ಕೂ ನಾಯಿಗಳು ರಾತ್ರಿ ಹೊತ್ತು ಅಳ್ತಿರೋದಿಲ್ಲ. ನಾಯಿಗಳು ತಮ್ಮ ಮಾಲೀಕರಿಗೆ ಹಾಗೂ ಇತರೆ ನಾಯಿಗಳಿಗೆ ಬೇರೆ ಏನೋ ವಿಷಯವನ್ನ ತಿಳಿಸುತ್ತಿರುತ್ತವೆ. ಆ ಏರಿಯಾದಲ್ಲಿ ಬೇರೆ ನಾಯಿಗಳು ಎಂಟ್ರಿ ಕೊಟ್ಟಾಗ, ಅಪರಿಚಿತ ವ್ಯಕ್ತಿಯೊಬ್ಬರು ಸುಳಿದಾಗ ಅವುಗಳು ಹೂಳಿಟ್ಟಂತೆ ಅಥವಾ ಅಳುವಂತಹ ರೀತಿಯಲ್ಲಿ ಸದ್ದು ಮಾಡುತ್ತವೆ. ಇಷ್ಟು ಮಾತ್ರವಲ್ಲ, ನಾಯಿಗಳು ಆತಂಕಕ್ಕೆ ಒಳಗಾದಾಗ, ಭಯ ಮೂಡಿದಾಗಲೂ ಕೂಡ ಅಳುತ್ತವೆ. ನರಿಗಳು ಹೂಳಿಟ್ಟರೆ ನಾಯಿಗಳು ಪ್ರತಿಕ್ರಿಯೆ ನೀಡುತ್ತವೆ. ನಿಮಗೆ ಗೊತ್ತಿರಲಿ, ನಾಯಿಗಳು, ನರಿಗಳು ಮತ್ತು ತೋಳಗಳೆಲ್ಲ ಒಂದೇ ಕುಟುಂಬದ ಪ್ರಾಣಿಗಳು. ರಾತ್ರಿ ಹೊತ್ತು ಜಮೀನು ಕಾಡಿನಲ್ಲಿ ನರಿಗಳು ಹೂಳಿಡ್ತವೆ. ಇದಕ್ಕೆ ಪ್ರತಿಯಾಗಿ ನಾಯಿಗಳು ಸಹ ಅಳುವಂತೆ ಹೂಳಿಡ್ತವೆ. ಇದು ಕೂಡ ನಾಯಿ ಮತ್ತು ನರಿಗಳ ನಡುವಿನ ಒಂದು ರೀತಿಯ ಸಂವಹನ ಚಟುವಟಿಕೆ ಅನ್ನೋದು ವೈಜ್ಞಾನಿಕ ಸಂಶೋಧನೆಯಲ್ಲಿ ಬಯಲಾಗಿದೆ. ಅಂದ ಹಾಗೆ ಎಲ್ಲ ನಾಯಿಗಳು ಕೂಡ ಹೂಳಿಡುವುದಿಲ್ಲ, ಅಳುವುದೂ ಇಲ್ಲ. ಕೆಲವೊಂದು ನಾಯಿಗಳು ರಾತ್ರಿ ಹೊತ್ತು ಬೊಗಳುತ್ತವೆ. ಕೆಲವೊಂದು ಶ್ವಾನಗಳು ತಮ್ಮ ಜೀವಿತಾವಧಿ ಉದ್ದಕ್ಕೂ ಹೂಳಿಡೋದೇ ಇಲ್ಲ. ನಾಯಿಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ತಳಿಗಳಿವೆ. ಈ ಪೈಕಿ ಸೈಬೀರಿಯನ್ ಹಸ್ಕಿ ತಳಿಯ ಶ್ವಾನಗಳು ಹೆಚ್ಚಾಗಿ ರಾತ್ರಿ ಹೊತ್ತು ಅಳುತ್ತವೆ. ಈ ಸೈಬೀರಿಯನ್ ಹಸ್ಕಿ ತಳಿಯ ಶ್ವಾನಗಳು ನರಿಗಳ ಜೊತೆ ಹೆಚ್ಚು ಸಾಮ್ಯತೆಯನ್ನ ಹೊಂದಿವೆ. ಮತ್ತೊಂದು ವಿಚಾರ ಏನಂದ್ರೆ, ನಾಯಿಗಳ ಮೂಲ ಸ್ಥಳವೇ ಸೈಬೀರಿಯನ್ ಎಂದು ಹೇಳಲಾಗುತ್ತದೆ. ಸುಮಾರು 25,000 ವರ್ಷಗಳಷ್ಟು ಹಿಂದೆ ಸೈಬೀರಿಯನ್ ಪ್ರಾಂತ್ಯದಲ್ಲಿ ನಾಯಿಗಳು ಹೆಚ್ಚಾಗಿ ಇದ್ವು. ಅಲ್ಲಿ ಮೊದಲ ಬಾರಿಗೆ ಜನರು ನಾಯಿಗಳನ್ನ ಸಾಕಲು ಆರಂಭಿಸಿದ್ರು. ಜನರ ವಲಸೆ ಪರ್ವ ಆರಂಭವಾದ ಮೇಲೆ ನಾಯಿಗಳು ಕೂಡ ಮನುಷ್ಯರ ಜೊತೆ ಬೇರೆ ಬೇರೆ ಪ್ರದೇಶಕ್ಕೆ ತೆರಳಿದ್ವು. ಸದ್ಯ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಶ್ವಾನಗಳು ಇವೆ. ಉಳಿದೆಲ್ಲ ಪ್ರಾಣಿಗಳು ಮನುಷ್ಯರಿಂದ ಅಂತರವನ್ನ ಕಾಯ್ದುಕೊಂಡರೆ, ನಾಯಿಗಳು ಮನುಷ್ಯರ ಮನೆಯ ಸದಸ್ಯರಂತೆ ಬದಲಾಗಿವೆ. ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಅಂತ ಹೇಳಲಾಗುತ್ತೆ. ನಾಯಿಗೆ ಒಂದು ರೊಟ್ಟಿಯನ್ನ ಎಸೆದ್ರೆ ಸಾಕು, ಅವುಗಳು ಅದರ ಉಪಕಾರವನ್ನ ಎಂದಿಗೂ ಮರೆಯೋಲ್ಲ. ರೊಟ್ಟಿ ಎಸೆದ ವ್ಯಕ್ತಿಗೆ ವಿಧೇಯವಾಗಿ ಶ್ವಾನಗಳು ಇರುತ್ತವೆ. ತನ್ನ ಮಾಲೀಕನಿಗೆ ಆಪತ್ತು ಎದುರಾದಾಗ ನಾಯಿಗಳು ತಮ್ಮ ಜೀವವನ್ನ ಕೊಟ್ಟು ಬದುಕಿಸಿರುವ ಉದಾಹರಣೆಗಳು ಸಾಕಷ್ಟಿವೆ. ಇಂತಹ ಶ್ವಾನಗಳು ರಾತ್ರಿ ಹೊತ್ತು ಅಳೋದು ದೆವ್ವ ಭೂತಗಳ ಕಾಟವಲ್ಲ, ಬದಲಿಗೆ ತಮ್ಮ ಮಾಲೀಕರಿಗೆ ಬೀದಿಯಲ್ಲಿರುವ ಇತರೆ ನಾಯಿಗಳಿಗೆ ಏನನ್ನೋ ಹೇಳುತ್ತಿವೆ ಎಂದು ಅರ್ಥ. ಮನೆಯ ಅಂಗಳದಲ್ಲಿ ಕೇಳಿದ ಯಾವುದೋ ಶಬ್ದಕ್ಕೆ, ಏರಿಯಾದಲ್ಲಿ ಉಂಟಾಗುತ್ತಿರುವ ಯಾವುದೋ ಬದಲಾವಣೆಯಿಂದ ನಾಯಿಗಳು ಈ ರೀತಿಯಾಗಿ ಹೂಳಿಡುತ್ತವೆ, ಅಳುತ್ತವೆಯೇ ಹೊರತು ಅದರ ಹಿಂದೆ ಯಾವುದೇ ರೀತಿಯ ದೆವ್ವ ಭೂತದ ಕರಿ ನೆರಳು ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.